ಮಹಾಕುಂಭಮೇಳ ಸಂಪನ್ನವಾಗಿದೆ. ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿತು ಅಂತ ಮೋದಿ ಉದ್ಘರಿಸಿದ್ದಾರೆ. ಈ ಕುಂಭಮೇಳ ಅಂತ್ಯವಾದ ಬಳಿಕ ಕೂಡ ಗಿನ್ನೆಸ್ ದಾಖಲೆ ಬರೆದಿದ್ದಾರೆ. ಜೊತೆಗೆ 7,500 ಕೋಟಿಗೆ ಲೆಕ್ಕವೂ ಸಿಕ್ಕಿದೆ. ಎಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡಿ. ಅಂತ್ಯವಾಯಿತು ಜಗತ್ತು ಕಂಡ ಶ್ರೇಷ್ಠ ಕುಂಭಮೇಳ. 66 ಕೋಟಿ ಭಕ್ತಗಣ ನಿಭಾಯಿಸಿದ್ದೆ ಸೋಜಿಗ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಕ್ತಾಯಗೊಂಡ ಮಹಾಕುಂಭಕ್ಕೆ ಬರೋಬ್ಬರಿ 66 ಕೋಟಿ ಜನರು ಭೇಟಿ ಕೊಟ್ಟಿದ್ದು ಅಂತಿಂಥ ಸಂಗತಿಯಲ್ಲ. ಯಾವುದೇ ಮಾನದಂಡದಲ್ಲೂ ಇದು ವಿಶ್ವ ದಾಖಲೆಯ ಕಾರ್ಯಕ್ರಮ. ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭದ ವ್ಯವಸ್ಥೆಗೆ 7,500 ಕೋಟಿ ಬಜೆಟ್ ಹಾಕಿದಾಗ ಬಹಳಷ್ಟು ಜನರು ಲೇವಡಿ ಮಾಡಿದ್ರು. ಅಭಿವೃದ್ಧಿಗೆ ಒತ್ತು ಕೊಡುತ್ತೀವಿ ಎನ್ನುವ ಮುಖ್ಯಮಂತ್ರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದಾರೆ ಅಂತ ವಿರೋಧಿಗಳು ಹೇಳಿದ್ದುಂಟು. ಆದರೆ ನಂತರ ಆಗಿದ್ದೇ ಬೇರೆ. 46 ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ 66 ಕೋಟಿ ಜನರು ಭೇಟಿ ನೀಡಿದ್ದಾರೆ. 3.5 ಲಕ್ಷ ಕೋಟಿ ಆದಾಯ ಬಂತು. ಹಜ್ ಯಾತ್ರೆಗೆ 25 ಲಕ್ಷ, ರಿಯೋ ಕಾರ್ನಿವಲ್ಗೆ 70 ಲಕ್ಷ, ಅಕ್ಟೋಬರ್ ಫೆಸ್ಟ್ಗೆ 72 ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ ಅಂತ ನೋಡಿದಾಗ ಮಹಾಕುಂಭದ್ದು ಅಕ್ಷರಶಃ ದೈತ್ಯ ದರ್ಶನ. ಮಹಾಕುಂಭ ಮೇಳಕ್ಕಾಗಿ 12 ಕಿಲೋಮೀಟರ್ನಷ್ಟು ಘಾಟ್ ನಿರ್ಮಿಸಲಾಗಿತ್ತು. ನದಿಯ ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್ಗಳನ್ನ ಇಡಲಾಗಿತ್ತು. ಈ ಡ್ರೋನ್ಗಳು ನೀರೊಳಗೆ 100 ಮೀಟರ್ ಆಳದವರೆಗೂ ಹೋಗಿ ದೃಶ್ಯಗಳನ್ನ ಸೆರೆ ಹಿಡಿಯಬಲ್ಲದು. 2,300 ಸಿಸಿಟಿವಿ ಇದ್ದು ಪಾರ್ಕಿಂಗ್ ಆಗಿ 1,850 ಹೆಕ್ಟೇರ್ ಜಾಗ ಮೀಸಲಿಡಲಾಗಿತ್ತು. 30 ಪ್ಯಾಂಟೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು. ಬರೋಬ್ಬರಿ 1,60,000 ಟೆಂಟ್ ಹಾಕಿದ್ರು. ಅದಕ್ಕಾಗಿ 48 ಲಕ್ಷ ಮರದ ಕೋಲುಗಳನ್ನ ಬಳಸಲಾಗಿದೆ. ಒಂದೊಂದು ಕೂಡ ಸರಾಸರಿಯಾಗಿ 10 ಅಡಿ ಎಂದಿಟ್ಕೊಂಡ್ರು ಅವುಗಳೆಲ್ಲವನ್ನು ಜೋಡಿಸ್ತಾ ಹೋದ್ರೆ ಅದೇ 20,726 ಕಿಲೋಮೀಟರ್ ನಷ್ಟವಾಗುತ್ತದೆ. ಟೆಂಟ್ ನಿರ್ಮಾಣಕ್ಕೆ ಬಳಸಲಾದ ಬಟ್ಟೆಯ ಉದ್ದ 100 ಕಿಲೋಮೀಟರ್ ಆಗುತ್ತದೆ. ಹತ್ತತ್ರ 1.5 ಲಕ್ಷ ಟಾಯ್ಲೆಟ್ ನಿರ್ಮಿಸಿದ್ರು. 400 ಕಿಲೋಮೀಟರ್ ನಷ್ಟು ರಸ್ತೆ ನಿರ್ಮಿಸಿ 67,000 ಸ್ಟ್ರೀಟ್ ಲೈಟ್ ಹಾಕಲಾಗಿತ್ತು. अर्थव्यवस्था के बारे में तो कहना ही क्या, दुनिया बहुचक है, आश्चर्यचकित है कि प्रधानमंत्री मोदी जी का मार्गदर्शन भारत को दुनिया की 5वीं बड़ी अर्थव्यवस्था बनाया है और ये उन्हीं का मार्गदर्शन है. ये पहले भी संभावना थी. पहले के लोगों ने भारत की आस्था को सम्मान नहीं, पहले की सरकारों ने भारत की आस्था को महत्व नहीं दिया. ಮಹಾಕುಂಭ ಮೇಳ ಅಂತ್ಯವಾಗಿದ್ದಕ್ಕೆ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲಾ ಕೆಲಸ ಪರಿಶೀಲಿಸಿದ್ರು. ಬಳಿಕ ಕರ್ಮಚಾರಿಗಳ ಜೊತೆ ಊಟ ಮಾಡಿದ್ರು. ಈ ಕಾರ್ಯದಲ್ಲಿ 15,000 ಸ್ವಚ್ಛತಾ ಕರ್ಮಿಗಳು ಭಾಗಿಯಾಗಿದ್ದು ಅದು ಗಿನ್ನಿಸ್ ದಾಖಲೆಗೂ ಪಾತ್ರವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳ ಸಂಪನ್ನವಾಗಿದೆ. ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿತು ಅಂತ ಮೋದಿ ಉದ್ಘರಿಸಿದ್ದಾರೆ. ಈ ಕುಂಭಮೇಳ ಅಂತ್ಯವಾದ ಬಳಿಕ ಕೂಡ ಗಿನ್ನೆಸ್ ದಾಖಲೆ ಬರೆದಿದ್ದಾರೆ. ಜೊತೆಗೆ 7,500 ಕೋಟಿಗೆ ಲೆಕ್ಕವೂ ಸಿಕ್ಕಿದೆ. ಎಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡಿ. ಅಂತ್ಯವಾಯಿತು ಜಗತ್ತು ಕಂಡ ಶ್ರೇಷ್ಠ ಕುಂಭಮೇಳ. 66 ಕೋಟಿ ಭಕ್ತಗಣ ನಿಭಾಯಿಸಿದ್ದೆ ಸೋಜಿಗ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಕ್ತಾಯಗೊಂಡ ಮಹಾಕುಂಭಕ್ಕೆ ಬರೋಬ್ಬರಿ 66 ಕೋಟಿ ಜನರು ಭೇಟಿ ಕೊಟ್ಟಿದ್ದು ಅಂತಿಂಥ ಸಂಗತಿಯಲ್ಲ. ಯಾವುದೇ ಮಾನದಂಡದಲ್ಲೂ ಇದು ವಿಶ್ವ ದಾಖಲೆಯ ಕಾರ್ಯಕ್ರಮ. ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭದ ವ್ಯವಸ್ಥೆಗೆ 7,500 ಕೋಟಿ ಬಜೆಟ್ ಹಾಕಿದಾಗ ಬಹಳಷ್ಟು ಜನರು ಲೇವಡಿ ಮಾಡಿದ್ರು. ಅಭಿವೃದ್ಧಿಗೆ ಒತ್ತು ಕೊಡುತ್ತೀವಿ ಎನ್ನುವ ಮುಖ್ಯಮಂತ್ರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದಾರೆ ಅಂತ ವಿರೋಧಿಗಳು ಹೇಳಿದ್ದುಂಟು. ಆದರೆ ನಂತರ ಆಗಿದ್ದೇ ಬೇರೆ. 46 ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ 66 ಕೋಟಿ ಜನರು ಭೇಟಿ ನೀಡಿದ್ದಾರೆ. 3.5 ಲಕ್ಷ ಕೋಟಿ ಆದಾಯ ಬಂತು. ಹಜ್ ಯಾತ್ರೆಗೆ 25 ಲಕ್ಷ, ರಿಯೋ ಕಾರ್ನಿವಲ್ಗೆ 70 ಲಕ್ಷ, ಅಕ್ಟೋಬರ್ ಫೆಸ್ಟ್ಗೆ 72 ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ ಅಂತ ನೋಡಿದಾಗ ಮಹಾಕುಂಭದ್ದು ಅಕ್ಷರಶಃ ದೈತ್ಯ ದರ್ಶನ.
ಮಹಾಕುಂಭ ಮೇಳಕ್ಕಾಗಿ 12 ಕಿಲೋಮೀಟರ್ನಷ್ಟು ಘಾಟ್ ನಿರ್ಮಿಸಲಾಗಿತ್ತು. ನದಿಯ ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್ಗಳನ್ನ ಇಡಲಾಗಿತ್ತು. ಈ ಡ್ರೋನ್ಗಳು ನೀರೊಳಗೆ 100 ಮೀಟರ್ ಆಳದವರೆಗೂ ಹೋಗಿ ದೃಶ್ಯಗಳನ್ನ ಸೆರೆ ಹಿಡಿಯಬಲ್ಲದು. 2300 ಸಿಸಿಟಿವಿ ಇದ್ದು ಪಾರ್ಕಿಂಗ್ ಆಗಿ 1850 ಹೆಕ್ಟೇರ್ ಜಾಗ ಮೀಸಲಿಡಲಾಗಿತ್ತು. 30 ಪ್ಯಾಂಟೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು. ಬರೋಬ್ಬರಿ 1,60,000 ಟೆಂಟ್ ಹಾಕಿದ್ರು. ಅದಕ್ಕಾಗಿ 48 ಲಕ್ಷ ಮರದ ಕೋಲುಗಳನ್ನ ಬಳಸಲಾಗಿದೆ. ಒಂದೊಂದು ಕೂಡ ಸರಾಸರಿಯಾಗಿ 10 ಅಡಿ ಎಂದಿಟ್ಕೊಂಡ್ರು ಅವುಗಳೆಲ್ಲವನ್ನು ಜೋಡಿಸ್ತಾ ಹೋದ್ರೆ ಅದೇ 20,726 ಕಿಲೋಮೀಟರ್ ನಷ್ಟವಾಗುತ್ತದೆ. ಟೆಂಟ್ ನಿರ್ಮಾಣಕ್ಕೆ ಬಳಸಲಾದ ಬಟ್ಟೆಯ ಉದ್ದ 100 ಕಿಲೋಮೀಟರ್ ಆಗುತ್ತದೆ. ಹತ್ತತ್ರ 1.5 ಲಕ್ಷ ಟಾಯ್ಲೆಟ್ ನಿರ್ಮಿಸಿದ್ರು. 400 ಕಿಲೋಮೀಟರ್ ನಷ್ಟು ರಸ್ತೆ ನಿರ್ಮಿಸಿ 67,000 ಸ್ಟ್ರೀಟ್ ಲೈಟ್ ಹಾಕಲಾಗಿತ್ತು. अर्थव्यवस्था के बारे में तो कहना ही क्या, दुनिया बहुचक है, आश्चर्यचकित है कि प्रधानमंत्री मोदी जी का मार्गदर्शन भारत को दुनिया की 5वीं बड़ी अर्थव्यवस्था बनाया है और ये उन्हीं का मार्गदर्शन है. ये पहले भी संभावना थी. पहले के लोगों ने भारत की आस्था को सम्मान नहीं, पहले की सरकारों ने भारत की आस्था को महत्व नहीं दिया. ಮಹಾಕುಂಭ ಮೇಳ ಅಂತ್ಯವಾಗಿದ್ದಕ್ಕೆ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಎಲ್ಲಾ ಕೆಲಸ ಪರಿಶೀಲಿಸಿದ್ರು. ಬಳಿಕ ಕರ್ಮಚಾರಿಗಳ ಜೊತೆ ಊಟ ಮಾಡಿದ್ರು. ಈ ಕಾರ್ಯದಲ್ಲಿ 15,000 ಸ್ವಚ್ಛತಾ ಕರ್ಮಿಗಳು ಭಾಗಿಯಾಗಿದ್ದು ಅದು ಗಿನ್ನಿಸ್ ದಾಖಲೆಗೂ ಪಾತ್ರವಾಯಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳ ಸಂಪನ್ನವಾಗಿದೆ, ಏಕತೆಯ ಮಹಾಯಜ್ಞ ಪೂರ್ಣಗೊಂಡಿತು ಅಂತ ಮೋದಿ ಉದ್ಘರಿಸಿದ್ದಾರೆ. ಈ ಕುಂಭಮೇಳ ಅಂತ್ಯವಾದ ಬಳಿಕ ಕೂಡ ಗಿನ್ನೆಸ್ ದಾಖಲೆ ಬರೆದಿದ್ದಾರೆ. ಜೊತೆಗೆ 7,500 ಕೋಟಿಗೆ ಲೆಕ್ಕವೂ ಸಿಕ್ಕಿದೆ. ಎಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನೋಡಿ. ಅಂತ್ಯವಾಯಿತು ಜಗತ್ತು ಕಂಡ ಶ್ರೇಷ್ಠ ಕುಂಭಮೇಳ. 66 ಕೋಟಿ ಭಕ್ತಗಣ ನಿಭಾಯಿಸಿದ್ದೆ ಸೋಜಿಗ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮುಕ್ತಾಯಗೊಂಡ ಮಹಾಕುಂಭಕ್ಕೆ ಬರೋಬ್ಬರಿ 66 ಕೋಟಿ ಜನರು ಭೇಟಿ ಕೊಟ್ಟಿದ್ದು ಅಂತಿಂಥ ಸಂಗತಿಯಲ್ಲ. ಯಾವುದೇ ಮಾನದಂಡದಲ್ಲೂ ಇದು ವಿಶ್ವ ದಾಖಲೆಯ ಕಾರ್ಯಕ್ರಮ. ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭದ ವ್ಯವಸ್ಥೆಗೆ 7,500 ಕೋಟಿ ಬಜೆಟ್ ಹಾಕಿದಾಗ ಬಹಳಷ್ಟು ಜನರು ಲೇವಡಿ ಮಾಡಿದ್ರು. ಅಭಿವೃದ್ಧಿಗೆ ಒತ್ತು ಕೊಡುತ್ತೀವಿ ಎನ್ನುವ ಮುಖ್ಯಮಂತ್ರಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸುತ್ತಿದ್ದಾರೆ ಅಂತ ವಿರೋಧಿಗಳು ಹೇಳಿದ್ದುಂಟು. ಆದರೆ ನಂತರ ಆಗಿದ್ದೇ ಬೇರೆ. 46 ದಿನಗಳ ಕಾಲ ನಡೆದ ಮಹಾಕುಂಭಕ್ಕೆ 66 ಕೋಟಿ ಜನರು ಭೇಟಿ ನೀಡಿದ್ದಾರೆ. 3.5 ಲಕ್ಷ ಕೋಟಿ ಆದಾಯ ಬಂತು. ಹಜ್ ಯಾತ್ರೆಗೆ 25 ಲಕ್ಷ, ರಿಯೋ ಕಾರ್ನಿವಲ್ಗೆ 70 ಲಕ್ಷ, ಅಕ್ಟೋಬರ್ ಫೆಸ್ಟ್ಗೆ 72 ಲಕ್ಷ ಜನರು ಪಾಲ್ಗೊಳ್ಳುತ್ತಾರೆ ಅಂತ ನೋಡಿದಾಗ ಮಹಾಕುಂಭದ್ದು ಅಕ್ಷರಶಃ ದೈತ್ಯ ದರ್ಶನ.